ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಪ್ಪ ಅಂತಂದರೆ ಇನ್ನೊಬ್ಬರ ಕಷ್ಟಕ್ಕೆ ನೀವು ನೆರವಾಗ್ತಿದ್ದೀರಾ ಅಂತ ನನಗೂ ಕೂಡ ತುಂಬಾ ಖುಷಿ ಆಗ್ತಿದೆ. ಯಾವ ರೀತಿ ಮೇಡಮ್ ಅಂತ ಕೇಳ್ಬೋದು. ನಿಮ್ಮ ಒಂದು ಲೈಕ್ ಅನ್ನೋದು ತುಂಬ ಅತಿ ಹೆಚ್ಚು ಲೈಕ್ಸ್ನ ಕೊಡ್ತಾ ಇದ್ದೀರಾ. ಅಂದರೆ ಇನ್ನೊಬ್ಬರ ಕಷ್ಟಕ್ಕೆ ನೀವು ನೆರವಾಗ್ತಿದ್ದೀರಾ. ದೇವರು ನಿಮಗೂ ಕೂಡ ಯಾರ್ಯಾರು ಲೈಕ್ಸ್ ಕೊಡ್ತಾ ಇದ್ದೀರಾ, ಹಾಗೆಯೇ ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ, ಹಾಗೆಯೇ ಶೇರ್ ಮಾಡ್ತಿದ್ದಾರೆ, ದೇವರು ನಿಮಗೂ ಕೂಡ ಯಾರ್ಯಾರು ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ದೇವರು ಮಾತೆ ಮಹಾಲಕ್ಷ್ಮಿ ಆಗಿರ್ಬೋದು, ಹಾಗೆಯೇ 4, 5, 6 ಏಂಜಲ್ಸ್ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆದಷ್ಟು ಅಂತಂದರೆ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕೆ ನೆರವಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಗಾಯ್ಸ್. ಓಕೆನಾ? ಕಾಸು ಕೊಡಬೇಕಾ ನಾವು ಲೈಕ್ ಕೊಡಲಿಕ್ಕೆ? ಇಲ್ಲ ಅಲ್ವಾ? ಸೊ ದಯವಿಟ್ಟು ಲೈಕ್ ಮಾಡಿ. ಅಂತಂದರೆ ಯಾವ ರೀತಿ ಮೇಡಮ್ ಅಂತ ನೀವು ಕೇಳಬಹುದು. ಹೇಗೆ ನಾವು ಇನ್ನೊಬ್ರು ಲೈಕ್ ಕೊಟ್ಟ ತಕ್ಷಣ ನಮಗೆ ಹೇಗೆ ನಾವು ಇನ್ನೊಬ್ರ ಕಷ್ಟಕ್ಕೆ ಆದಂಗಾಗುತ್ತೆ ಅಂತ ನೀವು ಕೇಳ್ಬೋದು. ನಿಮ್ಮ ಒಂದು ಲೈಕಿಂದ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ? ಸೊ ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಷ್ಟೇ. ನೀವೊಬ್ರಿಗೆ ಹೆಲ್ಪ್ ಮಾಡಿದ್ರೆ ದೇವರು ನಿಮಗೆ ಇನ್ನೊಂದು ರೂಪದಲ್ಲಿ ಹೆಲ್ಪ್ ಮಾಡೇ ಮಾಡ್ತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಏಂಜಲ್ಸ್ 4, 5, 6 ಅಂತ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಓಕೆನಾ? ಓಕೆ, ಬನ್ನಿ ತಡ ಮಾಡ್ದೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಪ್ಪ ಅಂತಂದರೆ ನಿಮಗೆ ಸಾಲದ ಸಮಸ್ಯೆಗಳು ಅತಿ ಹೆಚ್ಚಾಗಿ ನಿಮಗೆ ಬರ್ತಾ ಇದೆ. ಒಂದು ಮನೆಯಲ್ಲಿ ನಿಮಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನೋ ಒಂದು ನನಗೆ ತುಂಬಾ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಕಷ್ಟಪಟ್ಟು ದುಡಿತಾ ಇರ್ತೀವಿ, ನಮ್ಮ ಕೈಯಲ್ಲಿ ₹1 ನಿಲ್ತಾ ಇಲ್ಲ ಅನ್ನೋರು ಈ ರೆಮಿಡಿಗಳು ನಾನು ಹೇಳ್ತೀನಲ್ಲ, ಈ ರೆಮಿಡಿಗಳ ಜೊತೆ ಗಾಯ್ಸ್ ಈ ಒಂದು ನಿಯಮನ ನೀವು ಪಾಲಿಸಲೇಬೇಕಾಗತ್ತೆ. ಏಕಪ್ಪ ಅಂತಂದರೆ ಶುಕ್ರವಾರ ದಿನ ನೀವು ಮಾಡುವಂಥ ಈ ತಪ್ಪುಗಳಿಂದನೇ ನಿಮಗೆ ನಿಜವಾಗ್ಲೂ ಒಂದು ಅಂತಂದರೆ ಸಾಲದ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡುತ್ತೆ. ಹಾಗೆಯೇ ಮನೆಯಲ್ಲಿ ಒಂದು ಅನಾರೋಗ್ಯದ ಸಮಸ್ಯೆ ಆಗಿರಬಹುದು, ಇಲ್ಲ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರಬಹುದು. ಈ ರೀತಿಯೆಲ್ಲ ಕಾಡ್ತಿದೆ ಅಂತಂದರೆ ನೀವು ಅದರಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ಏನೋ ನನ್ನಿಂದ ಏನೋ ತಪ್ಪಾಗ್ತಾ ಇದೆ, ನಾನು ಕೆಲವೊಂದು ನಿಯಮಗಳನ್ನ ನಾನು ಪಾಲಿಸಬೇಕು, ಈ ರೀತಿ ನೀವು ಅಂದ್ಕೊಳ್ಬೇಕು. ನಾನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊತಾ ಇರಲಿಲ್ಲ ಗೈಸ್ ಮುಂಚೆ, ಆಯಿತಾ? ಆಮೇಲಿಂದ ನನಗೆ ಈ ರೀತಿ ನನಗೆ ಗೊತ್ತಿರೋರು ದೊಡ್ಡವರು ಈ ರೀತಿ ನಮಗೆ ಕಷ್ಟ ಆಗ್ತಿದೆ ಅಂತಂದಾಗ ಈ ರೀತಿ ಮಾಡಬೇಡ ತಪ್ಪುಗಳನ್ನ ಮನೆಯಲ್ಲಿ, ಈ ರೀತಿ ನೀನು ರೆಮಿಡಿಗಳನ್ನ ಮಾಡ್ಕೊ ಅಂತ ನನಗೆ ದೊಡ್ಡವರು ಹಿರಿಯರು ತಿಳಿಸ್ಕೊಟ್ರು. ಅದನ್ನು ನಾನು ಪಾಲಿಸ್ತಾ ಬಂದೆ. ನನಗೆಲ್ಲದರಲ್ಲೂ ಕೂಡ ಇವತ್ತಿನ ದಿನ ಒಳ್ಳೆಯದಾಗ್ತಿದೆ. ಓಕೆನಾ? ತುಂಬ ಕಷ್ಟದಲ್ಲಿ ಒದ್ದಾಡ್ತಾ ಇರ್ತೀರಾ, ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನೋ ಒಂದು ಹೆಲ್ಪ್ ಆಗಲಿ, ನಿಮ್ಗೆಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ವಿಡಿಯೋ ಮಾಡಿ ಹಾಕೋದು ಅಷ್ಟೇ. ಓಕೆನಾ? ಯಾಕಂದರೆ ಕಷ್ಟ ಅನ್ನೋದು ಗಾಯ್ಸ್ ಈಗ ಮನುಷ್ಯಂಗೆ ಬರ್ದೇನೆ ಮರಕ್ಕೆ ಬರುತ್ತಾ? ಇಲ್ಲ ಅಲ್ವಾ? ದೇವರು ಕಷ್ಟ ಅಂತ ಕೊಟ್ಟ ಮೇಲೆ ಕೆಲವೊಂದು ಪರಿಹಾರಗಳನ್ನ ಕೊಟ್ಟಿರ್ತಾನೆ, ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಡೋರು ಕೂಡ ಇರ್ತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನನಗೇನು ಗೊತ್ತು ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ನಿಜವಾಗ್ಲೂ ವಿಡಿಯೋ ಮಾಡಿ ಹಾಕೋದಿಲ್ಲ ಗಾಯ್ಸ್. ನನಗೆ ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ 100% ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಆಯಿತಾ? ಯಾಕಂದರೆ ನೀವು ಕೆಲವೊಂದು ರೆಮಿಡಿಗಳನ್ನ ಮಾಡ್ತೀರಾ, ಆಮೇಲೆ ಅದೇನಾದರೂ ಗುಡ್ ರಿಸಲ್ಟ್ ಕೊಡಲಿಲ್ಲ ಅಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ? ಸೊ ಅದಕ್ಕಿಂತ ಮೇನಾಗಿ ಗಾಯ್ಸ್ ನಾನು ತಿಳಿಸ್ಕೊಡ್ತೀನಲ್ಲ ನಿಮಗೆ ರೆಮಿಡಿಗಳು, ಅದನ್ನು ನೀವು ಇವರೇನೋ ಹೇಳಿದ ತಕ್ಷಣ ಆಗ್ಬಿಡುತ್ತಾ, ನಾವು ಮಾಡಿದ ತಕ್ಷಣ ಆಗ್ಬಿಡುತ್ತಾ ಇವ್ರು ಹೇಳಿದ್ನಾ ಅಂತ ಈ ರೀತಿ ನೀವು ಒಂದು ಮನೋಭಾವನೆನ ಇಟ್ಕೊಂಡು ನೀವು ರೆಮಿಡಿಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಅದು ವರ್ಕ್ ಆಗಲ್ಲ, ಆಯಿತಾ? ಒಂದು ನಂಬಿಕೆನ ಇಟ್ಕೊಳ್ಳಿ. ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅತಿ ಶ್ರದ್ಧಾ ಭಕ್ತಿಯಿಂದ ಒಂದು ನಂಬಿಕೆ ಇಟ್ಟು ನಾವು ಕೆಲಸಗಳನ್ನ ಮಾಡಬೇಕು. ಯಾವುದೇ ಒಂದು ರೆಮಿಡಿ ಆದರೂ ಅಷ್ಟೇ, ಯಾವುದೇ ಒಂದು ಅಂದರೆ ಈ ಥರ ಪರಿಹಾರಗಳಾದರೂ ಅಷ್ಟೇ, ತಂತ್ರಗಳಾದರೂ ಅಷ್ಟೇ, ಒಂದು ನಂಬಿಕೆ ಇಟ್ಟು ನೀವು ಮಾಡಬೇಕು. ಈಗ ನೀವು ದೇವ್ರನ್ನ ನಂಬ್ತೀರಾ ಅಲ್ವಾ? ಕೆಲವರು ನಾವು ದೇವ್ರನ್ನ ನಂಬಲ್ಲ ಅಪ್ಪ, ದೇವ್ರು ನಮ್ಗೆ ಏನು ಕೊಟ್ಬಿಟ್ಟಿದೆ, ಏನು ಮಾಡಿಬಿಟ್ಟಿದೆ, ಈ ಥರ ಎಲ್ಲ ಮಾತಾಡ್ತಾರೆ, ಆಯಿತಾ? ದಯವಿಟ್ಟು ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಒಂದು ನೆಗೆಟಿವಿಟಿ ಇದೆ ಅಂತ ಅಂದಾಗ ಒಂದು ಪಾಸಿಟಿವಿಟಿ ಅನ್ನೋದು ಕೂಡ ಇದ್ದೇ ಇರುತ್ತೆ
ಆಯಿತಾ. ಸೊ ಅದಕ್ಕೆ ಅತಿ ಹೆಚ್ಚು ನೀವು ಇಷ್ಟಪಡುವಂಥ ದೇವ್ರನ್ನ ನಂಬಿ ಹಾಗೆಯೇ ಕೆಲವೊಂದು ಪರಿಹಾರಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ. ಓಕೆನಾ. ಓಕೆ, ಬನ್ನಿ ತಡ ಮಾಡಿದ್ದೀನಿ, ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆಯೇ ಗೈಸ್, ಸ್ವಲ್ಪ ಜನ ಅಂತಂದರೆ ತುಂಬ ಜನ ಏನಿಲ್ಲ, ಸ್ವಲ್ಪ ಒಬ್ಬೊಬ್ಬರು ಕಮೆಂಟ್ ಮಾಡ್ತಾರೆ ಏನಂತ ಅಂದರೆ ತುಂಬ ಶಾರ್ಟಾಗಿ ವಿಡಿಯೋ ಮಾಡಿ ಅಂತ ಹೇಳ್ತಾರೆ ಗೈಸ್. ತುಂಬ ಶಾರ್ಟಾಗಿ ವಿಡಿಯೋ ಮಾಡಿದ್ರೆ ನಿಮಗೆ, ಈಗ ನಾನು 5 ಮಿನಿಟ್ಸಲ್ಲೇ ವಿಡಿಯೋ ಮುಗಿಸ್ಬೋದು, ನಂದೇನು ಪ್ರಾಬ್ಲಮ್ ಇಲ್ಲ ಆಯಿತಾ. ಆದರೆ ನಿಮಗೆ ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ ಸ್ವಲ್ಪ ಅಂತಂದರೆ. ನಾನೇನು ತುಂಬ ನಿಮಗೆ ಒಂದು 18 ನಿಮಿಷ 20 ನಿಮಿಷ 25 ನಿಮಿಷ ವಿಡಿಯೋನ ಹಾಕಲ್ಲ ಅಲ್ವಾ. 12 ಮಿನಿಟ್ಸ್ ಇಲ್ಲ 14 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಒಳಗಡೆ ನಾನು ವಿಡಿಯೋನ ಹಾಕ್ತೀನಿ. ಯಾಕಂದರೆ ಕೆಲವೊಂದು ನಾನು ಬಿಡಿಸಿ ಹೇಳಬೇಕಾಗತ್ತೆ ಆಯಿತಾ. ಇಲ್ಲಾಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾಯಿರ್ತೀರ, ಈ ರೀತಿ ಮಾಡಬೇಕಾ ಮೇಡಮ್, ಆ ರೀತಿ ಹಿಂಗೆ ಮಾಡೋದು ಅಂತ. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಕೆಲವೊಂದು ವಿವರಣೆ ಕೊಡ್ತೀನಿ ನಿಮಗೆ, ಈ ರೀತಿ ಮಾಡ್ಕೊಳ್ಳಿ ಅಂತ. ಅದರಿಂದ ವಿಡಿಯೋ ಅಂದರೆ ಮಿನಿಟ್ಸ್ ಜಾಸ್ತಿ ಆಗುತ್ತೆ ಹೊರತು ಇನ್ಯಾವುದೇ ರೀತಿ ಉದ್ದೇಶ ಇಲ್ಲ. ಓಕೆನಾ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಕಮೆಂಟ್ ಮಾಡ್ತಿರಲ್ಲ ಅವರು ಕೂಡ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ಬನ್ನಿ ತಡ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಂದರೆ ಈ ಶುಕ್ರವಾರ ದಿನ ನೀವು ಈ ರೀತಿ ತಪ್ಪುಗಳನ್ನ ನೀವು ಮಾಡೋಕ್ಕಂತೂ ಹೋಗಬಾರ್ದು ಆಯಿತಾ. ಯಾಕಪ್ಪ ಅಂದರೆ ಶುಕ್ರವಾರ ಬಂದು ಮಾತೆ ಮಹಾಲಕ್ಷ್ಮಿ ವಾರ ಅಲ್ವಾ. ಸೊ ಶುಕ್ರವಾರ ದಿನವೂ ಅಷ್ಟೇ, ಹಾಗೆಯೇ ಡೈಲಿ ಕೂಡ ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸಬೇಕು ಮನೆಯಲ್ಲಿ. ಆ ರೀತಿ ನೀವು ನಿಯಮಗಳನ್ನ ಪಾಲಿಸ್ಕೊಂಡು ಬಂದರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳಿಂದ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಅದು ಮೇನಾಗಿ ಸಾಲದ ಸಮಸ್ಯೆ ನಿಮಗೆ ಹೆಚ್ಚಾಗ್ತಿದೆ ಅಂತಂದರೆ ಈ ರೀತಿ ತಪ್ಪುಗಳನ್ನ ನೀವು ಮಾಡೋಕ್ಕೆ ಹೋಗಬಾರ್ದು. ಬನ್ನಿ ಅದು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡಿ ಅಂತ ಅಂದರೆ 456 ಏಂಜಲ್ಸ್ನ, ಇದು ಒಂದು ದೈವಿಕ ಶಕ್ತಿ ನಂಬರ್. ಓಕೆನಾ ಗಾಯ್ಸ್, ಇದನ್ನು ನಂಬಿ ನೀವು ನಂಬ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿ, ನಿಜವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸು, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು. ಮೊದಲನೇದಾಗಿ ಶುಕ್ರವಾರ ನೀವು ಏನು ಮಾಡಬಾರ್ದು ತಪ್ಪುಗಳನ್ನ ಅಂತಂದರೆ ಗಾಯ್ಸ್, ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಹಾಕಿಸಬಾರ್ದು. ಏನಂದರೆ ಗಾಯ್ಸ್, ಕೆಲವೊಂದು ಮನೆಗಳಲ್ಲಿ ಹೆಣ್ಮಕ್ಳನ್ನ ತುಂಬ ಒಂಥರ ಟ್ರೀಟ್ ಮಾಡ್ತಾರೆ ಅಲ್ವಾ. ಅದು ಸ್ವಲ್ಪ ಜನ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಒಂದು ಏಳಿಗೆ ಆಗ್ತಾಯಿಲ್ಲ, ನಿಮ್ಮ ಮನೆ ಉದ್ಧಾರ ಆಗ್ತಾಯಿಲ್ಲ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಮಾಡ್ತಾ ಇರುವಂಥ ತಪ್ಪುಗಳು ಆಯಿತಾ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ನಂಬ್ಕೊಂಡು ಬಂದಿರ್ತಾರೆ ಹೆಣ್ಮಕ್ಳು, ಅವ್ರ ಮನೆ ಬಿಟ್ಟು ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಬೆಳೆದಿರ್ತಾರೆ, ನಂಬ್ಕೊಂಡು ನಿಮ್ಮನ್ನ ಬಂದಿರ್ತಾರೆ. ದಯವಿಟ್ಟು ಯಾರು ಕೂಡ ಈಗ ಗಂಡ ಆಗಿರಬಹುದು, ಇಲ್ಲ ಅತ್ತೆ ಮಾವ ಆಗಿರಬಹುದು, ಇಲ್ಲ ಅಂತಂದರೆ ಅತ್ತಿಗೆ ನಾದಿನಿ ಆಗಿರಬಹುದು, ಯಾರು ಕೂಡ ದಯವಿಟ್ಟು ಅಂದರೆ ಅತ್ತಿಗೆ ನಾದಿನಿ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇರೋದು ನಾನು ಆಯಿತಾ. ಈಗ ಮನೆಗೆ ಸೊಸೆ ಬಂದರು ಅಂತ ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲ ಹೆಣ್ಣು ಮಕ್ಕಳಾಗಿರಬಹುದು, ಇಲ್ಲ ಅಕ್ಕ ತಂಗಿ ಆಗಿರಬಹುದು, ಇಲ್ಲ ಅಂತಾರೆ ಹೆಂಡತಿ ಆಗಿರಬಹುದು, ದಯವಿಟ್ಟು ಯಾರ ಕಣ್ಣಲ್ಲೂ ಕೂಡ ನೀರಂತೂ ಹಾಕ್ಸೋಕ್ಕಂತೂ ಹೋಗಬೇಡಿ. ಅದು ಸಂಜೆ ಟೈಮು, ಮುಸ್ಸಂಜೆ ಟೈಮಲ್ಲಂತೂ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಗಾಯ್ಸ್, ಅದು ತುಂಬಾ ಒಂದು ದೊಡ್ಡ ಶಾಪ ಅಂತಲೇ ಹೇಳ್ಬೋದು. ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದಂತೂ ನಿಜವಾಗ್ಲೂ ನಿಮಗೆ ಸಕ್ಸಸ್ಫುಲ್ ಸಿಗೋದಿಲ್ಲ. ಸೊ ಅದಕ್ಕೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಹೆಣ್ಮಕ್ಳ ಕಣ್ಣಲ್ಲೆಲ್ಲರೂ ನೀವು ನೀರು ಹಾಕಿಸ್ತಿದ್ರೆ ದಯವಿಟ್ಟು ಇವತ್ತಿಗೆ ಅದನ್ನು ಸ್ಟಾಪ್ ಮಾಡಿ. ಆದರೆ ನಾಳೆಯಿಂದನೇ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ನಿಜವಾಗ್ಲೂ ನಿಮ್ಮ ಮನೆ ಅನ್ನೋದು ಏಳಿಗೆ ಆಗೇ ಆಗುತ್ತೆ, ಯಶಸ್ಸಿನ ಕಂಡೇ ಕಾಣ್ತೀರಾ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ 100% ವರ್ಕ್ ಆಗುತ್ತೆ. ಸೊ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರಂತೂ ಹಾಕ್ಸೋಕ್ಕಂತೂ ಹೋಗಬೇಡಿ. ಅದ್ರ ಜೊತೆಗೆ ಗೈಸ್, ಮಂಗಳವಾರ ಶುಕ್ರವಾರ ಹೆಣ್ಮಕ್ಳನ್ನ ಬೈಯೋದು ಅಂತಂದರೆ ಸುಮ್ಮನೆ ಬಾಯಿ ಬಂದಂಗೆ ಬೈಯೋದು, ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಬೈಯೋದು, ಆ ಥರ ಎಲ್ಲ ದಯವಿಟ್ಟು ಮಾಡಬೇಡಿ. ಅದು ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದಂತೂ ಆಗೋದಿಲ್ಲ, ಸರಿನಾ. ಇನ್ನು ನೆಕ್ಸ್ಟ್ ಗೈಸ್, ನೀವು ಸೂರ್ಯೋದಯ ಮುಂಚೆ ಎದ್ದೇಳಬೇಕು. ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಗಾಯ್ಸ್ ನೀವು ಎದ್ದೇಳಬೇಕು ಆಯಿತಾ. ಅಂತಂದರೆ ಸೂರ್ಯ ಊಟಕ್ಕಿಂತ ಮುಂಚೆ ಎದ್ದು ನಾವು ಮನೆಯನ್ನ ಕ್ಲೀನ್ ಮಾಡಿಕೊಂಡು ದೀಪನ ಹಚ್ಚೋದ್ರಿಂದ, ಅಂದರೆ ಈ ಬ್ರಾಹ್ಮಿ ಮುಹೂರ್ತ ಅಂತೀವಿ ಅಲ್ವಾ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ದೀಪನ ಹಚ್ಚೋದ್ರಿಂದ ನಿಜವಾಗ್ಲೂ ಒಂದು ಒಳ್ಳೆಯದಾಗೇ ಆಗುತ್ತೆ ಗಾಯ್ಸ್, ಸರಿನಾ. ಅಂತಂದರೆ
ಆಗಿನ ಕಾಲದವರೆಲ್ಲ ಕೋಳಿ ಕೂಗಿಗಿಂತ ಮುಂಚೆ ಎದ್ಬಿಟ್ಟು ಅವ್ರವ್ರ ಕೆಲಸಗಳನ್ನ ಮಾಡ್ಕೊಳ್ತಿದ್ರು ಅಲ್ವಾ. ಅವ್ರಿಗೆಲ್ಲ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಅಷ್ಟೊಂದು ಅವರೆಲ್ಲ ಫೇಸ್ ಮಾಡ್ತಾನೇ ಇರಲಿಲ್ಲ ಗೈಸ್ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಸೂರ್ಯ ಉದಯಕ್ಕಿಂತ ಮುಂಚೆ ನೀವು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವರಿಗೆ ದೀಪನ ಹಚ್ಕೊಳ್ಳಿ. ನಿಜವಾಗ್ಲೂ ಒಂದು ಪಾಸಿಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ಇರುತ್ತೆ ಆಯಿತಾ. ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಇದು ನಿವಾರಣೆ ಆಗುತ್ತೆ. ಅದು ಅಲ್ಲದೆ ನಾನು ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ 456 ಏಂಜಲ್ಸ್ ನಂಬರ್ದು, ಈ ದೈವಿಕ ಶಕ್ತಿ ನಂಬರ್ದು ಮ್ಯಾನಿಫೆಸ್ಟೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಅದು ಬಂದು 3:30 5:30 ಒಳಗಡೆ ನೀವು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಬೇಕು. ಅದ್ರ ವಿಡಿಯೋ ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಹಾಗೆಯೇ ಗೈಸ್ ಇನ್ನೊಂದೇನಪ್ಪ ಅಂತಂದರೆ 3ನೇ ಪಾಯಿಂಟು, ಕಪ್ಪು ಬಟ್ಟೆ ಧರಿಸಬಾರದು. ಅಂದರೆ ಪೂಜೆ ಮಾಡ್ತಿರಲ್ಲ, ಪೂಜೆ ಮಾಡುವಾಗ ಗಾಯ್ಸ್, ಪೂಜೆ ಮಾಡುವಾಗ ನೀವು ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆನ ನೀವು ಧರ್ಸಕ್ಕಂತೂ ಹೋಗಬಾರ್ದು ಆಯಿತಾ. ಈ ಹಳದಿ ಬಣ್ಣ ಬಟ್ಟೆ, ಹಸಿರು ಬಣ್ಣದ ಬಟ್ಟೆ, ಆ ರೀತಿ ನೀವು ಬಟ್ಟೆಗಳನ್ನ ಧರಿಸ್ಕೊಳ್ಳಿ. ಆದರೆ ಕಪ್ಪು ಬಟ್ಟೆನ ಧರಿಸೋದು ತುಂಬಾ ಕೆಟ್ಟದದು ಆಯಿತಾ. ಸೊ ಅದಕ್ಕೋಸ್ಕರ ಕಪ್ಪು ಬಟ್ಟೆನ ಧರಿಸಬಾರ್ದು. ನೆಕ್ಸ್ಟು ಧೂಳು, ಕಸ ತೆಗೆಯಬೇಕು. ಅಂದರೆ ಗಾಯ್ಸ್ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ಮನೆಯಲ್ಲಿ ಧೂಳು ಹಾಗೇ ಇರುತ್ತೆ, ಹಾಗೆ ಬಿಟ್ಬಿಡೋದು, ಎಲ್ಲಂದರೆ ಅಲ್ಲಿ ತಿನ್ಬಿಟ್ಟು ಅಲ್ಲಲ್ಲೇ ಬಿಸಾಕ್ಬಿಡೋದು, ಆ ರೀತಿ ಎಲ್ಲ ಮಾಡೋರು ಇರ್ತಾರೆ ಆಯಿತಾ. ಸೊ ದಯವಿಟ್ಟು ಧೂಳಾಗಿರಬಹುದು, ಕಸ ಆಗಿರಬಹುದು, ಎಲ್ಲನೂ ಕೂಡ ದಯವಿಟ್ಟು ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಮಹಾಲಕ್ಷ್ಮಿಗೆ ಸ್ವಚ್ಛತೆ ಅನ್ನೋದು ತುಂಬಾ ಇಷ್ಟ ಆಯಿತಾ. ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಕೂಡ ನೆಲೆಸ್ತಾರೆ ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು. ಹಾಗೆಯೇ ಸಿಂಕ್ನಲ್ಲಿ ಪಾತ್ರೆನ ಹಾಗೆ ಇಟ್ಬಿಡ್ತೀರ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ, ಸಿಂಕ್ನಲ್ಲಿ ಪಾತ್ರೆಗಳನ್ನ ಗಾಯ್ಸ್ ಯಾವುದೇ ಕಾರಣಕ್ಕೂ ನೀವು ನೈಟು ಮಲ್ಕೊಳ್ಳೋಕ್ಕಿಂತ ಮುಂಚೆ ಕ್ಲೀನಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ತುಂಬಾ ಒಳ್ಳೆಯದು ಆಯಿತಾ. ಹಾಗೆಯೇ ಸ್ವಲ್ಪ ನೀವು ಊಟ ಎಲ್ಲ ಮುಗಿಸಿದ್ಮೇಲೆ ಸ್ವಲ್ಪ ಅನ್ನನ ನೀವು ಗ್ಯಾಸ್ ಸ್ಟವ್ ಮೇಲೆ ಇಡಬೇಕಾಗತ್ತೆ. ಯಾಕಂದರೆ ಮತ್ತು ಮಹಾಲಕ್ಷ್ಮಿ ಯಾವ ಟೈಮಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ ಗೈಸ್. ಆ ಟೈಮಲ್ಲಿ ಬಂದಾಗ ಹೇಳ್ತಾರೆ ಇದನ್ನು, ಆಗಿನ ಕಾಲದವರು ಈ ರೀತಿ ಬರ್ತಿದ್ರು, ದೇವರು ಮಧ್ಯರಾತ್ರಿಯಲ್ಲಿ ದೇವ್ರುಗಳು ಬರ್ತಾರೆ, ಅದಕ್ಕೆ ಸ್ವಲ್ಪ ಅನ್ನನ ಇಡಿ, ಅದನ್ನು ನೋಡಿಬಿಟ್ಟು ದೇವರು ಸಂತೃಪ್ತಿಗೊಂಡು ನಿಮಗೂ ಕೂಡ ತಥಾಸ್ತು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಂತ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಊಟ ಎಲ್ಲ ಮುಗಿಸ್ಕೊಂಡು ಸಿಂಕ್ನಲ್ಲಿ ಪಾತ್ರೆಗಳನ್ನೆಲ್ಲ ಇಟ್ಟಿದ್ರೆ ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ಗ್ಯಾಸ್ ಸ್ಟವ್ ಮೇಲೆ ನೀವೇನು ಅಡುಗೆ ಮಾಡಿರ್ತೀರ ಅದನ್ನು ಸ್ವಲ್ಪನ ಇಡಬೇಕಾಗುತ್ತೆ. ಇನ್ನು ಗೈಸ್ ಏನಪ್ಪ ಅಂತಂದರೆ, ಈ ಉಪ್ಪಾಗಿರಬಹುದು, ದುಡ್ಡಾಗಿರಬಹುದು, ಉಪ್ಪಾಗಿರಬಹುದು, ಯಾವುದೇ ಕಾರಣಕ್ಕೂ ನೀವು ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆಯಲ್ಲಿ ಯಾರಿಗೂ ಕೂಡ ನೀವು ಕೊಡಕೂಡದು ಓಕೆನಾ. ಆಮೇಲೆ ಇನ್ನೊಂದೇನೆಂದರೆ, ಮುಸ್ಸಂಜೆ ಆದಮೇಲೆ ನೀವು ಮನೆಯಲ್ಲಿ ದೀಪ ಹಚ್ಚಿದ್ಮೇಲೆ ಲೈಟನ್ನು ಹಾಕಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ನೀವು ಉಪ್ಪನ್ನ ದುಡ್ಡನ್ನ ದಯವಿಟ್ಟು ಕೊಡೋಕ್ಕಂತೂ ಹೋಗಬೇಡಿ. ಉಪ್ಪನ್ನ ಗಾಯಿಸ್ಬೇಕಾದ್ರೆ ನೀವು ಬೇರೆ ದಿನವೂ ಅಷ್ಟೇ ಹೊಸ ಪ್ಯಾಕೆಟ್ ತೊಗೊಡಿ ಹೊರತು ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಉಪ್ಪನ್ನ ನೀವು ದಯವಿಟ್ಟು ಕೊಡೋಕ್ಕಂತೂ ಯಾರಿಗೂ ಕೂಡ ಕೊಡಬೇಡಿ. ಎಷ್ಟೇ ಹತ್ರದವರಾಗಿರಲಿ, ಎಷ್ಟೇ ಕ್ಲೋಸ್ ಆಗಿರಲಿ ಗಾಯ್ಸ್, ಉಪ್ಪನ್ನ ಮಾತ್ರ ದಯವಿಟ್ಟು ಯಾರಿಗೂ ಕೂಡ ಕೊಡೋಕ್ಕಂತೂ ಹೋಗಬಾರ್ದು. ಹಾಗೆಯೇ ಮನೆಯಲ್ಲಿ ಉಪ್ಪು ಮತ್ತು ಮಸಾಲೆ ಪದಾರ್ಥ ಗಾಯ್ಸ್ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಖಾಲಿ ಆಗದೇ ಇರೋ ರೀತಿ ನೀವು ನೋಡ್ಕೊಳ್ಬೇಕು ಆಯಿತಾ. ಅಂದರೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಈ ಉಪ್ಪಾಗಿರಬಹುದು, ಮಸಾಲೆ ಪದಾರ್ಥಗಳಾಗಿರಬಹುದು, ಎಲ್ಲ ಕೂಡ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ. ಸೊ ಅದಕ್ಕೆ ನೀವು ಉಪ್ಪನ್ನ, ಹಾಗೆ ಮಸಾಲೆ ಪದಾರ್ಥಗಳನ್ನ, ದಿನಸಿಗಳನ್ನ, ಏನೇ ಒಂದು ನೀವು ಸ್ವಲ್ಪನೇ ಇದೆ ಅನ್ನುವಾಗ ಎಕ್ಸ್ಟ್ರಾನ ತಂದಿಟ್ಕೊಂಬಿಡಿ, ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಗೈಸ್ ನೀವು ನೆಕ್ಸ್ಟು ಹಾಲು ಮೊಸರು, ಈ ಹಾಲು ಮೊಸರು ಇದೆಯಲ್ಲ, ದಯವಿಟ್ಟು ಶುಕ್ರವಾರ ಯಾರಿಗೂ ಕೂಡ ನೀವು ಕೊಡೋಕೆ ಹೋಗಬಾರ್ದು.
ಆಯಿತಾ. ಅಂದರೆ ಹಾಲು ಮೊಸರು ಅನ್ನೋದು ತುಂಬಾ ಒಂದು ಪರಮ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು ಅಲ್ವಾ. ಸೊ ಹಾಲು ಮೊಸರನ್ನು ಬೇಕಾದರೆ ನೀವು ಮಕ್ಕಳಿಗೆ ಬೇಕಾದರೆ, ಅಂದರೆ ನಮ್ಮ ಮಕ್ಕಳಿಗೆ ಹಾಲಿಲ್ಲ ಸ್ವಲ್ಪ ಹಾಲು ಕೊಡಿ ಅಂತ ಕೇಳ್ತಾರೆ ನೋಡಿ, ಅಂಥವ್ರಿಗೆ ಬೇಕಾದರೆ ನೀವು ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಸುಮ್ಮನೆ ಬಂದ್ಬಿಟ್ಟು ನಮ್ಮ ರಿಲೇಷನ್ ಬಂದಿದ್ದಾರೆ, ಸ್ವಲ್ಪ ಹಾಲು ಬೇಕು ಕೊಡಿ, ಸ್ವಲ್ಪ ಮೊಸರು ಬೇಕು ಕೊಡಿ, ಅವರು ಅಂದರೆ ಬಂದುಬಿಟ್ಟಿದ್ದಾರೆ, ಇಲ್ಲ ಅಂಗಡಿ ಕ್ಲೋಸ್ ಆಗಿದೆ ತರೋಕ್ಕಾಗ್ತಿಲ್ಲ, ಈ ಥರ ಎಲ್ಲ ಕೇಳಿದಾಗ ಗಾಯ್ಸ್ ಅವ್ರು ಎಷ್ಟೇ ಕ್ಲೋಸ್ ಆಗಿರಲಿ ದಯವಿಟ್ಟು ಹಾಲು ಮೊಸರು ಅಂತ ಯಾರಿಗೂ ಕೊಡೋಕೆ ಹೋಗ್ಬೇಡಿ. ಆದರೆ ಚಿಕ್ಕ ಮಕ್ಕಳಿಗೆ ನೀವು ಕೊಡ್ಬೋದು, ಏನು ತೊಂದರೆ ಇಲ್ಲ ಆಯಿತಾ. ಚಿಕ್ಕ ಮಕ್ಕಳು ಕೂಡ ದೇವ್ರ ಸಮಾನ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಆರಾಮಾಗಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ಹಾಗೆಯೇ ಗಾಯ್ಸ್ ಇನ್ನೊಂದೇನಪ್ಪ ಅಂತಂದರೆ ಡೈಲಿ ನೀವು ದೀಪ ಹಚ್ಚಬೇಕು ಮನೆಯಲ್ಲಿ. ಡೈಲಿ ನೀವು ಮನೆಯಲ್ಲಿ ದೀಪನ ಹಚ್ಕೊಳ್ಳಿ. ಯಾಕಂದರೆ ನೀವು ದೀಪ ಹಚ್ಚಿ ನೋಡಿ, ಬೇಕಾದರೆ ಒಂದು ಪಾಸಿಟಿವಿಟಿ ಅನ್ನೋದು ನಿಮ್ಮ ಮನೆ ಫುಲ್ಲು ತುಂಬಿಕೊಂಡಿರುತ್ತೆ ಆಯಿತಾ. ಅಂದರೆ ಶುಕ್ರವಾರ ಆದಷ್ಟು ತುಪ್ಪದ ದೀಪನ ಹಚ್ಚೋಕ್ಕೆ ಟ್ರೈ ಮಾಡಿ ದೇವ್ರಿಗೆ. ಹಾಗೆಯೇ ಹೊರಗಡೆ ವರಂಡ ಎಲ್ಲ ಫುಲ್ಲು ಅಂಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ರಂಗೋಲಿನ ಹಾಕಿ, ಹಾಗೆಯೇ ಹೊಸ್ಲು ಕೂಡ ಅಷ್ಟೇ ಕ್ಲೀನ್ ಮಾಡಿ, ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ನೀವು ಸ್ವಲ್ಪ ಅಂತಂದರೆ ಹೂವನ್ನೆಲ್ಲ ಮುಡಿಸ್ಬಿಟ್ಟು ನೀವು ಪೂಜೆನ ಮಾಡ್ಕೊಳ್ಳಿ. ತುಳಸಿ ಪೂಜೆ ಅಂತೂ ಮಾಡದೆ ಅಂತೂ ಇರೋಕ್ಕಂತೂ ಹೋಗಬೇಡಿ ಗಾಯ್ಸ್ ಆಯಿತಾ. ತುಳಸಿ ಮಾತೆ ನಮ್ಮ ಮನೆನ ಕಾಯಕ್ಕೆ ಇರೋದು ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ಮನೆನ ಒಂದು ಏಳಿಗೆ, ಒಂದು ನೆಗೆಟಿವಿಟಿ ಅನ್ನೋದು ಒಳಗಡೆ ನಮ್ಮ ಮನೆ ಒಳಗಡೆ ಬರಬಾರ್ದು ಅಂತಂದರೆ ಒಂದು ತುಳಸಿ ಮಾತೆನ ನೀವು ಪೂಜೆನ ಮಾಡಲೇಬೇಕಾಗತ್ತೆ, ಸರಿನಾ. ಮಾಡ್ಕೊಳ್ಳಿ. ಹಾಗೆಯೇ ನೀವು ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನ ಯೂಸ್ ಮಾಡಿಕೊಂಡು ನೀವು ಮಾಡಿ, ಅಂದರೆ ಮನೆನ ಕ್ಲೀನಾಗಿ ಒರೆಸ್ಕೊಳ್ಳಿ, ಸರಿನಾ. ಆಮೇಲೆ ನೀವು ಸ್ನಾನ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ಒಂದು ದೋಷಗಳು ಇದ್ದರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಗಾಯ್ಸ್ ನೇಲ್ಸ್ ಮತ್ತು ನೇಲ್ಸ್ನ ಕಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಷ್ಟೇ. ಮಂಗಳವಾರ ಆಗಿರಬಹುದು, ಶುಕ್ರವಾರ ಆಗಿರಬಹುದು, ಮನೆಯಲ್ಲಿ ನೇಲ್ಸ್ನ ಕಟ್ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆಯೇ ಹೇರ್ ಕಟ್ ಕೂಡ ಮಾಡಿಸ್ಬೇಡಿ. ಈಗಿನ ಕಾಲದವರು ಇದನ್ನೆಲ್ಲ ನಂಬೋದಿಲ್ಲ ಗಾಯ್ಸ್ ಅಲ್ವಾ. ಸುಮ್ಮನೆ ಹೇರ್ ಕಟ್ ಮಾಡಿಸ್ಕೊಂಬಂದ್ಬಿಡೋದು, ಏನಾಗಲ್ಲ ಬಿಡು ಅಂದ್ಬಿಟ್ಟು ನೇಲ್ಸ್ ಕಟ್ ಮಾಡಿಬಿಡೋದು, ಈ ಥರ ಎಲ್ಲ ಮಾಡ್ತಾರೆ ಅಲ್ವಾ. ದಯವಿಟ್ಟು ಆ ರೀತಿ ತಪ್ಪನ್ನ ನೀವು ಮಾಡೋಕ್ಕಂತೂ ಹೋಗಬೇಡಿ, ಅದಂತೂ ನಿಜವಾಗ್ಲೂ ಒಳ್ಳೆಯದಂತೂ ಆಗೋದಿಲ್ಲ, ಸರಿನಾ. ಸೊ ನೋಡಿ, ಈ ರೀತಿ ನಾನೀಗ ನಿಮಗೆ 9 ಪಾಯಿಂಟ್ಸ್ ತಿಳಿಸ್ಕೊಟ್ಟೆ ಅಲ್ವಾ. ನನಗೇನು ಗೊತ್ತದನ್ನು ತಿಳಿಸ್ಕೊಟ್ಟಿದ್ದೀನಿ ಗಾಯ್ಸ್. ಆದರೆ ಈ ರೀತಿ ನೀವು ತಪ್ಪುಗಳನ್ನ ಮಾಡ್ತಿದ್ರೆ ಇವತ್ತೇ ನೀವು ಅದನ್ನು ತಿದ್ಕೊಳ್ಬೇಕು ಆಯಿತಾ. ತಿದ್ಕೊಂಡು ನೀವು ಅದರ ನಾಳೆಯಿಂದನೇ ಬೇಕಾದರೆ ನೋಡಿ, ಬೇಕಾದರೆ ನೀವು ನಿಜವಾಗ್ಲೂ ನಿಮ್ಮ ಮನೆ ಅನ್ನೋದು ಒಂದು ಏಳಿಗೆ ಆಗೇ ಆಗುತ್ತೆ. ನಿಮ್ಮ ಸಾಲದ ಸಮಸ್ಯೆಗಳು ಕೂಡ ಸ್ವಲ್ಪ ಸುಧಾರಿಸ್ತಾ ಬರುತ್ತೆ. ಇದ್ರ ಜೊತೆಗೆ ನೀವು ಕೆಲವೊಂದು ನಾನು ತಿಳಿಸ್ಕೊಟ್ಟಿರುವಂಥ ರೆಮಿಡಿಗಳನ್ನ, ತಂತ್ರಗಳನ್ನ, ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಹಣದ ಸಮಸ್ಯೆ ಇದ್ದರೆ, ಆರೋಗ್ಯ ಸಮಸ್ಯೆ ಇದ್ದರೆ, ಇಲ್ಲ ಏನೇ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಕಾಡೋದು ಹಣದ ಸಮಸ್ಯೆನೇ ಅಲ್ವಾ. ಸೊ ಸಾಲದ ಸಮಸ್ಯೆ ಇದೆಲ್ಲ ಕೂಡ ನಿಮಗೆ ಕ್ಲಿಯರ್ ಆಗೇ ಆಗುತ್ತೆ. ಇದೆಲ್ಲನೂ ಕೂಡ ಚೇಂಜಸ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಹೇಳುವಂಥ ರೆಮಿಡಿಗಳನ್ನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ, ಓಕೆನಾ. ನೋಡಿ ಗೈಸ್, ಇಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ನಾನು ಮೇನಾಗಿ ಏನು ಹೇಳೋದಂದರೆ ದಯವಿಟ್ಟು ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕ್ಸ್ಬೇಡಿ, ಅದು ಒಳ್ಳೆಯದಂತೂ ಆಗೋದಿಲ್ಲ, ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಹಾಗೆಯೇ 14 ಮಿನಿಟ್ಸ್ 15 ಮಿನಿಟ್ಸ್ ಒಳಗಡೆ ನಾನು ವಿಡಿಯೋನ ಮಾಡ್ತೀನಿ. ಇವತ್ತೇ ಸ್ವಲ್ಪ ಒಂದು 18 ಮಿನಿಟ್ಸ್ 19 ಮಿನಿಟ್ಸ್ ಅಷ್ಟು ಮಾಡಿದ್ದೀನಿ, ಯಾಕಂದರೆ ಇದೆಲ್ಲ ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಅಷ್ಟೇ. ಹಾಗೆಯೇ ಕಮೆಂಟ್ಸ್ ಮಾಡಿ 4, 5, 6 ಅಂತ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ಕೂಡ. ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಹಾಗೆಯೇ 4, 5, 6 ಏಂಜಲ್ಸ್ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ಬರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಒಂದು ಲೈಕ್ನ ಕೊಡಿ. ಹಾಗೆಯೇ ಏನಾದರೂ ನಿಮಗೆ ಕೇಳಬೇಕು ಅಂತ ಅಂದರೆ ಕಮೆಂಟಲ್ಲಿ ನಿಮ್ಗೆ ಕೇಳೋಕ್ಕಾಗಲ್ಲ ಅಂದರೆ ನಂದು ಇನ್ಸ್ಟಾಗ್ರಾಮ್ ID ಕೊಟ್ಟಿದ್ದೀನಿ, ಅದರಲ್ಲಿ DM ಮಾಡಿ ನಾನು ಆನ್ಸರ್ ಮಾಡ್ತೀನಿ. ಹಾಗೆಯೇ ಇಷ್ಟು ದಿನ ಯಾರ್ಯಾರು ಕಮೆಂಟ್ ಮಾಡಿದ್ದೀರ ಎಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡಿದ್ದೀನಿ. ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನೋಡಿದ ತಕ್ಷಣ ರಿಪ್ಲೈ ಮಾಡ್ತಿದ್ದೀನಿ, ಓಕೆನಾ. ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಓಕೆನಾ. ಓಕೆ ಗೈಸ್, ಹಾಗೆಯೇ ಕೆಲವೊಂದು ಪರಿಹಾರಗಳು, ತಂತ್ರಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಹಾಕಿರ್ತೀನಿ. ನೋಡಿ, ಅದನ್ನು ನೋಡಿಬಿಟ್ಟು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಒಳ್ಳೆಯದಾಗಿ ಆಗುತ್ತೆ, ಓಕೆನಾ. ಓಕೆ ಗೈಸ್, ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.